ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕಳೆದ 3 ವರ್ಷಗಳಲ್ಲಿ 40 ಜನ ರೌಡಿ ಶೀಟರ್ಗಳನ್ನು ಗಡೀಪಾರು ಮಾಡಲಾಗಿದೆ. ಈ ವರ್ಷವೂ ಕೂಡ 3 ರೌಡಿ ಶೀಟರ್ ಗಡೀಪಾರು ಮಾಡಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಡಿಸಿಪಿ ರೋಹನ್ ಜಗದೀಶ್ ಹೇಳಿದ್ದಾರೆ. ಗುರುವಾರ ಬೆಳಗಾವಿಯಲ್ಲಿ ಮಾತನಾಡಿದರು. ನಗರ ಪ್ರದೇಶದಲ್ಲಿ ಒಟ್ಟು 1057 ಜನ ರೌಡಿ ಶೀಟರ್ಗಳಿದ್ದಾರೆ. ಅವರು ಹಲವಾರು ವರ್ಷಗಳಿಂದ ಪ್ರಕರಣ ದಾಖಲಾಗಿದೆ. ಸಾಕಷ್ಟು ರೌಡಿ ಚಟುವಟಿಕೆ ಇಲ್ಲ ಅಂದ್ರೆ ಅವರನ್ನ ಮುಕ್ತಗೊಳಿಸುವ ಪ್ರಕ್ರಿಯೆ ನಡೆಸಲಾಗುತ್ತೆ ಎಂದಿದ್ದಾರೆ. ಇಂತೆಲ್ಲ ಪ್ರಕರಣದಲ್ಲಿ ಎದುರಾಗ್ತಾರೆ ಅಂಥವ್ರನ್ನಾದ್ರೂ ಗಡೀಪಾರು ಮಾಡುವಂತ ಏನು ಮಾಡ್ತಾರೆ. ನಾವು ಕಳೆದ 3 ವರ್ಷಗಳಲ್ಲಿ ಆಲ್ಮೋಸ್ಟ್ 40 ಗಡೀಪಾರು ಪ್ರಕರಣನ ದಾಖಲಿಸಿ 40 ಜನನ ನಾವು ಗಡೀಪಾರು ಮಾಡಿದೀವಿ. ಈ ವರ್ಷ ಕೂಡ ಕಡಪಸಾರ್ ಉಪವಿಭಾಗದಿಂದ 3 ಗಡೀಪಾರು ಪ್ರಸ್ತಾವನೆ ಕೂಡ ಸಲ್ಲಿಸಲಾಗಿದೆ. ಅದೇ ರೀತಿ ಬೇರೆ ಉಪವಿಭಾಗದಿಂದನೂ ಬರುತ್ತೆ. ಸೊ ಗಡೀಪಾರು ಮಾಡ್ಲಿಕ್ಕೆ ಕಾನೂನು ಅಡಿಯಲ್ಲಿ ಒಂದಷ್ಟು ಕಂಡೀಷನ್ಸ್ ಇದೆ. ಆ ಕಂಡೀಷನ್ಸ್ ನ ಫುಲ್ಫಿಲ್ ಮಾಡಿ ಕೋರ್ಟ್ ಹಿಯರಿಂಗ್ ತರ ಮಾಡ್ಬೇಕಾಗುತ್ತೆ. ಕೋರ್ಟ್ ಹಿಯರಿಂಗ್ ಮಾಡಿ ಕಂಡೀಷನ್ಸ್ ಫುಲ್ಫಿಲ್ ಆಗಿದ್ದ ಸಮಯದಲ್ಲಿ ನಾವು ಮಾಡ್ತೀವಿ. ಅದೇ ರೀತಿ ಯಾರು ರೌಡಿ ಶೀಟರ್ ಇದ್ದಾರೆ ಅವ್ರಿಗೆ ವರ್ಷ ನಾವು ಸೆಕ್ಯೂರಿಟಿ ಕೇಸಸ್ ಕೂಡ ದಾಖಲು ಮಾಡ್ತೀವಿ. ನಮ್ಮ ಹೊಸ ಕಾಯ್ದೆ ಪ್ರಕಾರ 126 ಅಂತ ಹೇಳಿ ಒಂದು ಸೆಕ್ಷನ್ ಇದೆ. ಅದರಲ್ಲಿ ಸೆಕ್ಯೂರಿಟಿ ಫಾರ್ ಗುಡ್ ಬಿಹೇವಿಯರ್ ಅಂದ್ರೆ ಒಳ್ಳೆ ನಡತೆಗಾಗಿ ಅವರು ಒಂದು ಸೆಕ್ಯೂರಿಟಿ ಕೊಡ್ಬೇಕಾಗುತ್ತೆ, ಮತ್ತೆ ಒಂದು ಬಾಂಡ್ ಸರ್ಕಾರಕ್ಕೆ ಕೊಡ್ಬೇಕಾಗುತ್ತೆ. ಅದರಲ್ಲಿ ಒಂದು ಶ್ಯೂರಿಟಿ ಕೂಡ ಅವರು ಕೊಡ್ಬೇಕಾಗುತ್ತೆ. ಒಂದು ವೇಳೆ ಅವರು ಒಂದು ಕ್ರಿಮಿನಲ್ ಪ್ರಕರಣ ಅಲ್ಲಿ ಭಾಗಿಯಾದ್ರೆ ಆ ಶ್ಯೂರಿಟಿನೂ ಕೂಡ ನಾವು ವಜಾ ಮಾಡ್ಕೊಂತಿದೀವಿ. ನಾವು 1.5 ವರ್ಷದಿಂದ ಆಲ್ಮೋಸ್ಟ್ 17 ಶ್ಯೂರಿಟಿನ ಈ ತರ ತಗೊಂಡಿದೀವಿ. ಮತ್ತೆ 1,77,000 ರೂಪಾಯಿ ದಂಡ ಕೂಡ ಈ ಚಟುವಟಿಕೆ ಅಂದ್ರೆ ಯಾರು ರೌಡಿ ಶೀಟರ್ಸ್ ಮತ್ತೆ ಯಾವ್ದನ್ನ ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವರಿಂದ ನಾವು ಸರ್ಕಾರಕ್ಕೆ ಈ ಹಣ ಕೂಡ ನಾವು ಜಮಾ ಮಾಡಿದೀವಿ. ಅದೇ ರೀತಿ ಆದಲ್ಲಿ 2 ಗೂಂಡಾ ಆಕ್ಟ್ ಕೂಡ ನಾವು ಮಾಡಿದೀವಿ. ಅದರಲ್ಲಿ ಒಂದು ಗೂಂಡಾ ಆಕ್ಟ್ ರೀಸೆಂಟ್ ಆಗಿ ಮಾಡಿದೀವಿ. ಅದರಲ್ಲಿ ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.